ಈ ಪಂಚಭೂತಗಳಲ್ಲಿ ಸೃಷ್ಟಿಯಾಗಿ ಯಾರೆಲ್ಲ ಇದ್ದೀವೋ ಅವರಿಗೆ ನಿಯಮಗಳೆಲ್ಲ ಎಲ್ಲರಿಗೂ ಒಂದೇ. ಸೊ ಅಂತಂದರೆ ಒಳ್ಳೆಯವರು ಕೋರ್ಕೊಂಡ್ರೂ ಆಗುತ್ತೆ, ಕೆಟ್ಟವರು ಕೋರಿದ್ದು ಆಗುತ್ತೆ. ತುಂಬ ಜನ ಕೆಟ್ಟವರೆಲ್ಲ ಶ್ರೀಮಂತರಾಗಿದ್ದಾರೆ. ತುಂಬ ಜನ ಹೇಗೋ ಇರ್ತಾರೆ, ಅವರು ತಲೆ ಹೊಡೆದೋ ಹೇಗೋ, ನನ್ನ ಪದ ಬಳಕೆ ಮಾಡಬಾರ್ದು, ಬಟ್ ಆದರೂ ಅವ್ರು ಶ್ರೀಮಂತರಾಗಿದ್ದಾರೆ. ಬಟ್ ಆ ಶ್ರೀಮಂತರೆಲ್ಲ ಸತ್ಯಲೋಕದ ತನಕ ಬರ್ತಾರ? ದಟ್ಸ್ ಅ ಕ್ವೆಶ್ಚನ್ ಟು ಆಸ್ಕ್. ನೋಡಿ, ದುಡ್ಡಿನ ವಿಚಾರದಲ್ಲಿ ಆ ಲಕ್ಷ್ಮಿಗೆ ಗೊತ್ತಿಲ್ಲ. ಯಾರು ದುಡ್ಡಿನ ನಿಯಮಗಳನ್ನು ಪಾಲನೆ ಮಾಡ್ತಾರೋ ಅವರಿಗೆಲ್ಲ ದುಡ್ಡು ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ. ನಾವು ಯಾವುದೇ ಕ್ಷೇತ್ರದಲ್ಲಿರಲಿ ಅಥವಾ ಯಾವುದೇ ವೃತ್ತಿಯನ್ನ ಮಾಡ್ತಾ ಇರಲಿ, ನಮಗೆ ಒಬ್ಬ ಗುರು ಬೇಕೇ ಬೇಕು. ಆದರೆ ಜೀವನದ ಮೌಲ್ಯಗಳನ್ನ ತಿಳಿಸ್ಕೊಡುವಂತ, ಬದುಕಿನ ನಿಜವಾದ ಅರ್ಥವನ್ನ ತಿಳಿಸ್ಕೊಡುವಂತ ಗುರು ತುಂಬಾನೇ ಅಪರೂಪ. ಅಂತಹ ಅಪರೂಪದ ಗುರುಗಳಲ್ಲಿ ನಮ್ಮ ದುಡ್ಡಿನ ದ್ರೋಣಾಚಾರ್ಯ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮೊಟ್ಟಿಗಿದ್ದಾರೆ. ಮೊದಲನೇದಾಗಿ ಗುರುಗಳನ್ನ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಇವಾಗ ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ಅಂದ್ಕೊಳ್ಬೇಕು, ನಾವು ವಿಶ್ ಮಾಡ್ಕೋಬೇಕು ನಮಗ್ ನಾವು, ಅದು ಆಗತ್ತೆ ಅಂತ. ಹಾಗಿದ್ರೆ ಕೆಟ್ಟದನ್ನ ಅನ್ಕೊಂಡ್ರು ಆಗತ್ತಾ, ಅಥವಾ ಕೆಟ್ಟೋರು ಅನ್ಕೊಂಡಿದ್ದು ಆಗತ್ತಾ? ಐ ಥಿಂಕ್ ಇಲ್ಲಿ ತನಕ ಮೇಡಮ್ ಈ ಪ್ರಶ್ನೆಯನ್ನು ಯಾರೂ ಕೇಳಿರಲಿಲ್ಲ. ಸೊ ಯೂಶ್ವಲಿ ನಾವೇನು ಅಂದ್ಕೊಳ್ತೀವಿ, ಒಳ್ಳೆಯವ್ರು ಅಂದ್ಕೊಳ್ಳೋದು ಆಗುತ್ತೆ, ಕೆಟ್ಟವ್ರಿಗೆ ಆಗೋದಿಲ್ಲ. ಆಮೇಲೆ ಸಹಜವಾಗಿದೆ, ಎಲ್ರಿಗೂ ಕ್ವೆಶನ್ ಇರುತ್ತೆ. ಇನ್ಫ್ಯಾಕ್ಟ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಯಾರ್ಯಾರು ನೋಡ್ತಿದ್ದಾರೋ ಅವರೆಲ್ಲ ಅಂದ್ಕೊಳ್ತಾರೆ ಇದು ಒಳ್ಳೆ ಕ್ವೆಶನ್ ಇದು ಮೇಡಮ್ ಕೇಳಿರೋದು ಅಂತ. ಲೆಟ್ ಮಿ ಪುಟ್ ಇಟ್ ದಿಸ್ ವೇ. ನಾನು ಈ ರೀತಿ ಹೇಳಿದಾಗ ಇನ್ನೂ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಇದು ಗೊತ್ತಿರಬೇಕು, ಈ ಭೂಲೋಕದಲ್ಲಿ ಈ ಪಂಚಭೂತಗಳಲ್ಲಿ ಸೃಷ್ಟಿಯಾಗಿ ಯಾರೆಲ್ಲ ಇದ್ದೀವೋ ಅವರಿಗೆ ಎಲ್ಲರಿಗೂ ಒಂದೇ. ಸೊ ಅಂತಂದರೆ ಒಳ್ಳೆಯವರು ಕೋರ್ಕೊಂಡ್ರೂ ಆಗುತ್ತೆ, ಕೆಟ್ಟವರು ಕೋರಿದ್ದು ಆಗುತ್ತೆ. ಸೊ ಅವ್ರು ಕೆಟ್ಟವರ ಒಳ್ಳೆಯವರ ಇದರಲ್ಲಿ ಅದಕ್ಕೆ ಸಂಬಂಧನೇ ಇಲ್ಲ. ಬಟ್ ಈ ಲೋಕ ಬಿಟ್ಟು ಮೇಲೆ ಹೋದ್ಮೇಲೆ ಒಳ್ಳೆಯವ್ರಿಗೆ ಒಳ್ಳೆ ಸಿಗುತ್ತೆ, ಕೆಟ್ಟವರಿಗೆ ಏನು ಅವ್ರ ಮೇಲೆ ಲೋಕಕ್ಕೆ ಹೋಗಲ್ಲ, ಕೆಳ ಲೋಕಕ್ಕೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ನಿದರ್ಶನ, ಈಗ ನಿಮ್ಮ ಹತ್ರ ಪೆನ್ ಏನಾದ್ರು ಇದೆಯಾ ಮೇಡಮ್? ಕೈಯಲ್ಲಿ ಇದೆಯಾ? ಬುಕ್ ಇದೆಯಾ? ಹೋಗ್ಲಿ, ಆ ಪೆನ್ ಇದೆ. ಈಗ ನೋಡಿ, ಪೆನ್ ತೋರಿಸ್ಬಿಟ್ಟು ವೀಕ್ಷಕರಿಗೆ ತೋರಿಸಿ, ಕೆಳಗಡೆ ಹಾಕಿ. ಬಿತ್ತಾ? ಕರೆಕ್ಟ್. ಓಕೆ, ಈಗ ನನ್ನ ಹತ್ರ ನೋಡಿ ಮೇಡಮ್ ನಿಂಬೆ ಹಣ್ಣಿದೆ ಮೇಡಮ್ ನನ್ನ ಹತ್ರ. ಈಗ ನಾನು ಹಾಕ್ತೀನಿ ಮೇಡಮ್, ಹೀಗೆ ನೋಡಿ, ಕೆಳಗಡೆ ಹಾಕ್ಲಾ? ಬಿತ್ತಲ್ಲ? ಹಾಗಾದ್ರೆ ಇದೇ ನಿಂಬೆ ಹಣ್ಣನ್ನ ನಾನು ಎಲ್ರಿಗೂ ಕೊಡ್ತೇನೆ. ಈಗ ಇಲ್ಲಿ ಸ್ಟುಡಿಯೋದಲ್ಲಿ ಈಗ ಕ್ಯಾಮ್ರಾಮ್ಯಾನ್ ಇದ್ದಾರೆ, ಅಥವಾ ಹೊರಗಡೆ ಜನಗಳಿದ್ದಾರೆ, ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ. ಯಾರು ಬಿಸಾಡಿದ್ರು ಮೇಲಕ್ಕೆ ಹೋಗುತ್ತಾ ಅಥವಾ ಕೆಳಗಡೆ ಬೀಳುತ್ತಾ? ಕೆಳಗಡೆ ಬೀಳುತ್ತೆ. ಸಿಂಪಲ್ ಇಸ್ ದಟ್. ಬಿಕಾಸ್ ಈ ಭೂಲೋಕದಲ್ಲಿ ದೇರ್ ಆರ್ ಸರ್ಟನ್ ರೂಲ್ಸ್. ಲಾ ಆಫ್ ಗ್ರಾವಿಟಿ ಅನ್ಕೊಳ್ಳಿ, ಈಗ ಗುರುತ್ವಾಕರ್ಷಣೆ ಎಲ್ಲರಿಗೂ ಒಂದೇ. ಅದೇನದು ನಿಮಗೆ ಮಾತ್ರ ಇಲ್ಲದೆ ಇರೋದು, ನಮಗೆ ಮಾತ್ರ ಇರೋ ಅಂಥದ್ದು. ಈಗ ಬೆಂಕಿ ಮೇಡಮ್, ಓಕೆ, ಬೆಂಕಿ ಏನೋ ಹಚ್ತೀವಿ, ನಿಮ್ಗೆ ಹಚ್ತೀವಿ, ನೀವು ಸುಡ್ತೀರಾ? ನನಗೆ ಹಚ್ಚಿದ್ರೆ ನಾನು ಸುಟ್ಟೋಗ್ತೇನೆ. ಅಲ್ಲ, ಯಾರಿಗೆ ಹಚ್ಚಿದ್ರೆ ಸುಡಲ್ಲ. ಈಗ ಪ್ರತಿಯೊಬ್ಬರಿಗೂ ಪಂಚಭೂತಗಳು ಸೇಮ್ ಟು ಸೇಮ್. ಬಟ್ ಏನು ಈ ಭೂಲೋಕದಲ್ಲಿ, ಈ ಡೈಮೆನ್ಷನಲ್ಲಿ, ಅದಕ್ಕೆ ನೀವು ನೋಡಿ ತುಂಬ ಜನ ಕೆಟ್ಟವರೆಲ್ಲ ಶ್ರೀಮಂತರಾಗಿದ್ದಾರೆ. ತುಂಬ ಜನ ಹೇಗೋ ಇರ್ತಾರೆ, ಅವರು ತಲೆ ಹೊಡೆದೋ ಹೇಗೋ, ನನ್ನ ಪದ ಬಳಕೆ ಮಾಡಬಾರ್ದು, ಬಟ್ ಆದರೂ ಅವ್ರು ಶ್ರೀಮಂತರಾಗಿದ್ದಾರೆ. ಬಟ್ ಆ ಶ್ರೀಮಂತರೆಲ್ಲ ಸತ್ಯಲೋಕದ ತನಕ ಬರ್ತಾರ? ದಟ್ಸ್ ಅ ಕ್ವೆಶನ್ ಟು ಆಸ್ಕ್. ಐ ಮೀನ್, ಐ ಡೋಂಟ್ ಥಿಂಕ್ ದೇ ವಿಲ್ ಕಮ್. ಅವ್ರು ಬರಲ್ಲ. ಬಟ್ ಡೆಫಿನೆಟ್ ಆಗಿ ಅವರು ಕೆಳ ಲೋಕಕ್ಕೆ, ಕೆಳ ದರ್ಜೆಯ ಲೋಕಕ್ಕೆ ಹೋಗ್ತಾರೆ. ಬಟ್ ನ್ಯಾಯವಾಗಿ ಸಂಪಾದನೆ ಮಾಡಿ ಶ್ರೀಮಂತರಾಗದೆ ಬಡವರಾಗಿಯೇ ಇದ್ರು ಅಂಥವರು ಸತ್ಯಲೋಕಕ್ಕೆ ಹೋಗಲ್ಲ, ಸ್ವರ್ಗಕ್ಕೆ ಹೋಗಲ್ಲ. ಸೊ ಬರೀ ಒಳ್ಳೆಯವರಾಗಿದ್ರೆ ಮಾತ್ರ ಸಾಲದು, ಶ್ರೀಮಂತರಾಗೋದು ನಮ್ಮ ಹಕ್ಕು, ಜವಾಬ್ದಾರಿ ಗೊತ್ತಿರಬೇಕು. ಸೊ ಪ್ರತಿ ಸಲ ನಾನು ಹೇಳ್ತಾ ಇರ್ತೇನೆ ಇದನ್ನ. ಈಗ ನಾನು ಒಂದು ತಂದೆ ಅಥವಾ ತಾಯಿ, ನಿಮ್ಮ ಮನೆಗಳಲ್ಲಿ ಸರ್ವೇ ಸಾಮಾನ್ಯ ನಮಗೂ ತಂದೆ ತಾಯಿ ಇದ್ದಾರೆ. ತಂದೆ ತಾಯಿಗೆ ಏನು ಆಸೆ ಇರುತ್ತೆ ತನ್ನ ಮಕ್ಕಳ ಮೇಲೆ? ಮಕ್ಕಳು ಶಾಶ್ವತವಾಗಿ ಬಡವರಾಗಿ ಸಾಲದಲ್ಲಿ ಕಷ್ಟಪಟ್ಕೊಂಡು ನರಳ್ತಾ ಇರಬೇಕು ಅಂತ ತಂದೆ ತಾಯಿ ಕೋರ್ಕೊಳ್ತಾರೋ, ಅಥವಾ ತನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ,
ಏನೋ ಅವರಿಗೆ ಹಣ ಆಸ್ತಿ ಐಶ್ವರ್ಯಗಳೆಲ್ಲ ಹೇರಳವಾಗಿದ್ದು ಸಂತೋಷದಿಂದ ಬದುಕಬೇಕು ಅಂತ ಒಂದು ತಂದೆ ತಾಯಿ ಕೋರ್ಕೊಳ್ತಾರ. ನೀವೇ ಯೋಚನೆ ಮಾಡಿ ಏನ್ ಅನ್ಕೊಳ್ತಾರೆ ಮೇಡಮ್ ತಂದೆ ತಾಯಿ? ಒಳ್ಳೇದಾಗ್ಬೇಕು, ಮಕ್ಕಳು ಶ್ರೀಮಂತರಾಗ್ಬೇಕು, ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ತಾನೆ. ಅಂತಾನೆ ಬಯಸ್ತಾರೆ. ಈಗ ನಮ್ಮೆಲ್ರಿಗೂ ತಂದೆ ತಾಯಿ ಆ ದೇವ್ರು ಅಂತ ಅನ್ಕೊಂಡ್ರೆ ಆ ತಂದೆ ತಾಯಿ ನಮ್ ಬಗ್ಗೆ ಏನ್ ಕೋರ್ಕೊಳ್ಬೋದು? ಬಡವನಾಗಿರುವಂತ ಕೋರ್ಕೊಳ್ತಾನ, ನಿರ್ಗತಿಕನಾಗಿರುವಂತ ಕೋರ್ಕೊಳ್ತಾನ ಭಗವಂತ, ಅಥವಾ ನೀನ್ ಹೇಗೇಗೋ ಇರಪ್ಪ ಅಂತಂದೆ ಕೋರ್ಕೊಳ್ತಾನ, ಸಾಲದಲ್ಲಿರುವಂತ ಕೋರ್ಕೊಳ್ತಾನ. ಸೇಮ್ ಟು ಸೇಮ್ ಅಲ್ವಾ ರೀ? ಸೊ ಯಾರಾದ್ರೂ ಎಷ್ಟ್ ಸಲ ಹೇಳಿದ್ದೀನಿ ನಾನು, ಕಣ್ಣು ಕಿವಿ ಬಾಯಿ ಮೂಗು ಕೈ ಕಾಲು ಇವೆಲ್ಲವೂ ನೆಟ್ಟಿಗಿರೋರು ಯಾಕೆ ಶ್ರೀಮಂತರಾಗ್ಬಾರ್ದ್ರಿ? ಯಾಕ್ರೆ ಆಗ್ಬಾರ್ದು? ಒಂದ್ ವೇಳೆ ಆಗದೆ ಇದ್ರೆ ಅಲ್ವ ರೀ ಅವ್ರಿಗೆ ಅಂಥವ್ರಿಗೆ ಶಿಕ್ಷೆ ಕೊಡ್ಬೇಕಾಗಿರೋವಂಥದ್ದು, ಅಂಥವ್ರಿಗೆ ಕರ್ಮ ಬರೋ ಅಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಶ್ರೀಮಂತರಾಗಲ್ಲೋ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಕರ್ಮಗಳು ಬರುತ್ತೆ. ಅವ್ರು ನಿಜವಾಗ್ಲು ನಾನು ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ, ಸತ್ಯಲೋಕಕ್ಕೆ ಹೋಗೋದಿಲ್ಲ, ಅವರು ಪಾತಾಳ ಲೋಕಕ್ಕೆ ಹೋಗುವಂಥದ್ದು. ಅವ್ರಿಗೆ ಶಿಕ್ಷೆ ಆಗುತ್ತೆ. ನಾನು ಹೇಳ್ತಿರೋದು ಎಲ್ಲಾ ಬಡವರಿಗೂ ಶಿಕ್ಷೆ ಆಗುತ್ತೆ. ಶ್ರೀಮಂತರಾಗುವ ಹಕ್ಕು ಇದ್ದು, ನಿಮಗೆ ಆಗುವಂತ ಒಂದು ಎಲ್ಲಾ ಫೆಸಿಲಿಟೀಸ್ ಇದ್ದು, ಅವಕಾಶಗಳಿದ್ದು ನೀವು ಬಡವರಾಗಿಯೇ ಉಳ್ಕೊಂಡ್ರೆ ಖಂಡಿತವಾಗಿಯೂ ನಾವು ಸ್ವರ್ಗ ಲೋಕಕ್ಕೆ ಹೋಗೋದಿಲ್ಲ. ನೀವು ಕೇಳಿರೋ ಪ್ರಶ್ನೆ, ಕೆಟ್ಟವರಿಗೆ ಕೇಳಿದೆಲ್ಲ ಸಿಗುತ್ತಾ ಅಂತಂತೇಳಿ, ಪುರಾಣಗಳ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ನೀವು ನೋಡೋದಾದ್ರೆ, ಈಗ ಭಸ್ಮಾಸುರ ರಾಕ್ಷಸನ ಬಗ್ಗೆ ನಾವು ಕೇಳಿದ್ದೇವೆ. ಭಸ್ಮಾಸುರ ರಾಕ್ಷಸ ಏನ್ ಮಾಡ್ತಾನೆ, ಅವನಿಗೆ ವರ ಪಡ್ಕೋಬೇಕು, ಅವ್ನು ಕೇಳಿದೆಲ್ಲ ಸಿಗ್ಬೇಕು ಅಂತಂತೇಳಿ ದೊಡ್ಡ ತಪಸ್ಸಿಗೆ ಕುತ್ಕೊಂಡ್ಬಿಡ್ತಾನೆ. ಅನ್ಕೊಳ್ತಾನೆ ನನಗೆ ವರ ಪಡ್ಕೋಬೇಕು ನಾನು ಅಂತ. ಪರಮಶಿವನಲ್ಲಿ ಕುತ್ಕೊಬಿಡ್ತಾನೆ, ಓಂ ನಮಃ ಶಿವಾಯ ಅಂತ ಧ್ಯಾನದಲ್ಲಿ ಘೋರ ಧ್ಯಾನವನ್ನು ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ. ಕಡೆಗೆ ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ಬೇಕಪ್ಪ ನಿನಗೆ, ಏನ್ ವರ ಬೇಕು ಅಂತ ಕೇಳ್ತಾರೆ. ಆಗ ಭಸ್ಮಾಸುರ ಕೇಳ್ತಾನೆ, ಸ್ವಾಮಿ ನನಗೆ ಎಂತ ವರ ಕೊಡ್ಬೇಕು ಅಂತಂದ್ರೆ, ನಾನು ಯಾರ ತಲೆಯ ಮೇಲೆ ಕೈ ಇಡ್ತೀನೋ ಅವರು ಭಸ್ಮವಾಗ್ಬಿಡ್ಬೇಕು ಅಂತ ಕೋರ್ಕೊಳ್ತಾನೆ. ಶಿವ ಏನ್ ಮಾಡ್ತಾನೆ, ಯೂಶಲಿ ನೀವು ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಬೇಗ ವರ ಕೊಡೋದು ಅಥವಾ ಬೇಗ ನಾವು ಕೇಳಿದೆಲ್ಲ ಕೊಡೋದು ಶಿವ. ಸೊ ಶಿವ ಏನ್ ಮಾಡ್ತಾನೆ, ಕೊಟ್ಬಿಡ್ತಾನೆ. ಈಗ ಭಸ್ಮಾಸುರ ನೋಡಿ ವರ ಸಿಕ್ಕಿದ್ದೆ ಟೆಸ್ಟ್ ಮಾಡ್ಬೇಕಲ್ವ, ಈಗ ಭಸ್ಮ ಆಗ್ತಾರ ಇಲ್ವಾ ಅಂತ ಹೇಳಿ ಶಿವನ್ ತಲೆ ಮೇಲೆ ಇಡಕ್ಕೆ ಹೋಗ್ತಾನೆ. ಹೇಗಿದೆ ನೋಡಿ ರಾಕ್ಷಸ ಗುಣ ಅನ್ನೋಂಥದ್ದು, ವರ ಕೊಟ್ಟವ್ರ ಮೇಲೆನೆ ಪ್ರಯೋಗ ಮಾಡ್ಲಿಕ್ಕೆ. ಕಡೆಗೆ ನಿಮ್ಗೆ ಗೊತ್ತಿದೆ, ಶಿವ ಓಡೋಗ್ತಾನೆ. ವಿಷ್ಣುವಿನ ಒಂದು ಸಹಾಯ ತೆಗೆದುಕೊಂಡು ಭಸ್ಮಾಸುರನ್ನ ಭಸ್ಮ ಮಾಡ್ತಾನೆ, ಅದು ಬೇರೆ ವಿಚಾರ. ಬಟ್ ಇಲ್ಲಿ ವರ ಸಿಕ್ತಾ ರಾಕ್ಷಸನಿಗೆ? ಸಿಕ್ತಾ ಇಲ್ವೋ? ಕರೆಕ್ಟಾ? ರಕ್ತ ಬೀಜಾಸುರ ರಾಕ್ಷಸನ ಕೇಳಿದಿರಾ? ರಕ್ತ ಬೀಜಾಸುರ ಅವನು ಕುತ್ಕೊಳ್ತಾನೆ, ಪರಬ್ರಹ್ಮನಿಗೆ ಧ್ಯಾನ ಮಾಡ್ಕೊಂಡು ತಪಸ್ ಮಾಡ್ಕೊಂಡು ಘೋರವಾದ ತಪಸ್ ಮಾಡ್ತಾನೆ. ರಕ್ತ ಬೀಜಾಸುರನಿಗೆ ಪರಬ್ರಹ್ಮ ಪ್ರತ್ಯಕ್ಷವಾಗಿ ಕೇಳ್ತಾರೆ, ನಿನ್ಗೇನ್ ಬೇಕಪ್ಪ ವರ ಅಂತೇಳಿ. ಅದಕ್ಕೆ ಅವನು ಕೇಳ್ತಾನೆ, ನನಗೆ ಸಾವು ಬರಬಾರ್ದು, ಯಾಕಂತಂದ್ರೆ ನಾನು ಯಾರಾದ್ರೂ ನನಗೇನಾದ್ರೂ ಮಾಡ್ಲಿಕ್ಕೆ ಬಂದ್ರೆ ಪ್ರತಿಯೊಂದು ಕಣದ ರಕ್ತವು ಈ ಭೂಮಿಗೆ ಬಿದ್ದ ತಕ್ಷಣ ಇನ್ನೊಂದು ರಕ್ತ ಬೀಜಾಸುರ ಸೃಷ್ಟಿಯಾಗ್ಬೇಕು ಅಂತಂತೇಳಿ. ಯಾರು ಅವನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡಲ್ಲ. ಒಂದ್ ವೇಳೆ ಪಟ್ರು ರಕ್ತ ಬೀಜಾಸುರರು ಒಬ್ರಲ್ಲ, ಲಕ್ಷ ಪಟ್ಟು ಜಾಸ್ತಿ ಆಗ್ಬಿಡ್ತಾರೆ. ಕಡೆಗೆ ಕಾಳಿ ಮಾತಾ ಎಲ್ಲ ಗೊತ್ತಿದೆ, ಪ್ರತ್ಯಕ್ಷ ಆಗಿ ಅವ್ರನ್ನ ಸಂಹಾರ ಮಾಡುವಂಥದ್ದು. ಅವನ ರಕ್ತವನ್ನೆಲ್ಲ ನಾಲಿಗೆಯಲ್ಲಿ ಕುಡಿದು ಒಂದು ರಕ್ತವು ಕೆಳಗಡೆ ಬೀಳದ ಹಾಗೆ ರಕ್ತ ಬೀಜಾಸುರನ ಸಂಹಾರ ಆಗುತ್ತೆ. ಅದೇ ರೀತಿ ಪುರಾಣಗಳಲ್ಲಿ ನಾವು ನೋಡಿದೀವಿ, ಹಿರಣ್ಯಕಶಿಪು ರಾಕ್ಷಸ ಧ್ಯಾನ ಮಾಡ್ತಾನೆ, ಪರಬ್ರಹ್ಮನಲ್ಲಿ ವರ ಪಡ್ಕೊಳ್ತಾನೆ. ಎಂತ ವರ, ನನ್ನನ್ನ ದೇವರು ಸಾಯಿಸೋಂಗಿಲ್ಲ ನೋಡಿ, ದೇವತೆಗಳು ಸಾಯಿಸಬಾರ್ದು, ಹಾಗೆ ಮನುಷ್ಯರು ಸಾಯಿಸೋಂಗಿಲ್ಲ, ಹಗಲಲ್ಲೂ ಸಾಯಿಸೋಂಗಿಲ್ಲ, ನಾನು ಯಾರು ಕತ್ಲೆಯಲ್ಲೂ ನನಗೆ ಮರಣ ಬರಬಾರ್ದು, ಹೇಗೆಲ್ಲ ಕೇಳ್ಕೊಳ್ತಾನೆ ವರ. ಕಡೆಗೆ ಪರಬ್ರಹ್ಮ ವರ ಕೊಟ್ಬಿಡ್ತಾನೆ. ಬಟ್ ಅದೇ ಹಿರಣ್ಯಕಶಿಪುನ ಸಂಹಾರ ಮಾಡೋದಕ್ಕೆ ವಿಷ್ಣುವು ಅವತಾರ ತೆಗೆದುಕೊಂಡು ಬರ್ತಾನೆ. ಯಾವ ಅವತಾರ ಮೇಡಮ್? ನರಸಿಂಹ ಅವತಾರ. ಹೇಗಿರುತ್ತೆ ಅವರದು? ಸಿಂಹ, ಇನ್ನೊಂದು ಮಾನವ. ಸೊ ಜಸ್ಟ್ ಇಮ್ಯಾಜಿನ್, ದೇವರೇ ಬರ್ಬೇಕಾಯ್ತು, ಬಟ್ ವರ ಸಿಕ್ತಾ ಹಿರಣ್ಯಕಶಿಪುಗೆ? ಎಲ್ಲಾದ್ರೂ ಹೋಗಲಿ. ರಾವಣ ಎಂತ ಕೆಟ್ಟವನು, ಅವನು ಕೂತ್ಕೊಳ್ತಾನೆ ಧ್ಯಾನ ಮಾಡೋದಕ್ಕೆ, ತಪಸ್ ಮಾಡೋದಕ್ಕೆ. ಹೇಗ್ ಮಾಡ್ತಾನೆ ಗೊತ್ತಾ ಧ್ಯಾನ? ನೋಡಿ, ಧ್ಯಾನ ತಪಸ್ಸಿಗೆ ದೇವ್ರು ಹೇಗ್ ಒಲಿತಾರೆ ನೋಡಿ. ಪರಬ್ರಹ್ಮನಲ್ಲೂ ವರ ತೆಗೆದುಕೊಳ್ತಾನೆ, ಶಿವನಲ್ಲೂ ವರ ತೆಗೆದುಕೊಳ್ತಾನೆ. ಧ್ಯಾನ ತಪಸ್ಸು ಮಾಡಿ ರಾವಣ ತನ್ನ 10 ತಲೆಗಳನ್ನು, ಒಂದೊಂದೇ ತಲೆಯನ್ನು ಕಡ್ದು 9 ತಲೆಯನ್ನು ತಪಸ್ಸಿನಲ್ಲಿ
ಪರಬ್ರಹ್ಮನಿಗೆ ಅರ್ಪಿಸ್ತಿರ್ತಾನೆ. ಬ್ರಹ್ಮನಿಗೆ ವಿಧಿನೇ ಇಲ್ಲ. ಕಡೆಗೆ ಅವನ ಭಕ್ತಿಯನ್ನು ನೋಡಿ ರಾವಣನಿಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕಪ್ಪ ಅಂತ ಕೇಳ್ತಾನೆ. ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋ ಅಂಥದ್ದು ಯಾರು ಕೇಳಿದ್ರು ನೋಡಿ, ದುಡ್ಡಿನ ವಿಚಾರದಲ್ಲಿ ಆ ಲಕ್ಷ್ಮಿಗೆ ಗೊತ್ತಿಲ್ಲ. ಯಾರು ದುಡ್ಡಿನ ನಿಯಮಗಳನ್ನು ಪಾಲನೆ ಮಾಡ್ತಾರೋ ಅವರಿಗೆಲ್ಲ ದುಡ್ಡು ಬರುತ್ತೆ. ಯಾರು ಸಪೋಸ್ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡ್ತಾರೋ ಅವ್ರಿಗೆ ಆರೋಗ್ಯ ಬರುತ್ತೆ. ಯಾರಿಗೆ ಸಂಬಂಧಗಳ ವಿಚಾರದಲ್ಲಿ ಆ ನಿಯಮಗಳನ್ನು ಪಾಲನೆ ಮಾಡ್ತಾರೋ ಅವರಿಗೆ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಹಾಗಾಗಿ ಈ ಸ್ಪಿರಿಚುವಾಲಿಟಿ ಆಗ್ಬೋದು, ಇವೆಲ್ಲವೂ ಅಷ್ಟೇ. ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೇವೋ ಅದು ವೃದ್ಧಿ ಆಗುತ್ತೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ನೀವು ಲಾಟ್ರಿ ಟಿಕೆಟ್ ತೆಗೆದುಕೊಂಡ್ರೆ 1% ಚಾನ್ಸ್ ಇರೋದು ಲಾಟ್ರಿ ಹೊಡೆಯೋದಕ್ಕೆ. ನೀವು ಟಿಕೆಟೇ ತೆಗೆದುಕೊಳ್ತೀರ ಲಾಟ್ರಿ ಹೊಡಿಬೇಕಂದ್ರೆ ಹೇಗೆ ಹೊಡೆಯುತ್ತೆ ಮೇಡಮ್? ಸೊ ಹಾಗಾಗಿ ಯು ಗಾಟ್ ಟು ನೋ ಆಲ್ ಆಫ್ ದಿಸ್. ಸೊ ದಿಸ್ ಈಸ್ ಕ್ವಾಂಟಮ್ ಸೈನ್ಸ್. ಇದು ಈ ವಿಜ್ಞಾನ ಭೌತಿಕ ವಿಜ್ಞಾನ ಅಲ್ಲ, ಇದು ಜಗತ್ತಿಗೆ ತಿಳ್ಕೊಳಕ್ಕಾಗದೇ ಇರುವಂಥ ಒಂದು ಸೂಕ್ಷ್ಮವಾದ ವಿಶ್ವಜ್ಞಾನ ಇದು. ಸೊ ಮುಂಬರುವ ಕಾರ್ಯಾಗಾರದಲ್ಲಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, ನಾವೆಲ್ಲರೂ ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಜೊತೆಯಲ್ಲಿ ಮಾಡೋಣ. ಅಷ್ಟೇ ಅಲ್ಲ, ಸಾಲವನ್ನು ತೀರಿಸುವ ಒಂದು ಕ್ಲಾಸ್ ಆಗಿದೆ ಇದು. ಎಕ್ಸ್ಕ್ಲೂಸಿವ್ ಸಾಲದ ಕಂಟೆಂಟ್ ಆಗಿದೆ. ಯಾರೆಲ್ಲ ಸಾಲ ಮಾಡಿದಿರೋ, ಯಾರೆಲ್ಲ ತೀರಿಸ್ಬೇಕು, ನಿಜವಾಗ್ಲೂ ಮನ್ಸು ಮಾಡಿದಿರೋ ತೀರಿಸ್ಬೇಕಪ್ಪ ಈ ಸಾಲನ, ಆಗ್ತಿಲ್ಲಪ್ಪ ನನ್ನ ಕೈಯಲ್ಲಿ, ತಡ್ಕೊಳಕ್ಕಾಗ್ತಿಲ್ಲ ಅಂದ್ಕೊಳ್ಳೋರಿಗೆ ಈ ಕ್ಲಾಸ್ ಆಗಿರುತ್ತೆ. ಈ ವರ್ಕ್ಶಾಪ್ನಲ್ಲಿ ನಾವೊಂದು ಬ್ಲೂ ಪ್ರಿಂಟ್ ಕೊಡ್ತಿದ್ದೇವೆ. ಮೇಡಮ್ ಕೈಯಲ್ಲಿದೆ, ಕೊಡಿ ಮೇಡಮ್. ಬ್ಲೂ ಪ್ರಿಂಟ್. ಎಸ್. ಸೊ ನೋಡ್ತಿದ್ದೀರಾ ಅಲ್ಲಿ, ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಅಂತೇಳಿ. ಇದನ್ನು ಉಚಿತವಾಗಿ ನಾನು ಕೊಡ್ತಿದ್ದೇನೆ. ಅದ್ರ ಜೊತೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಆಮೇಲೆ ಸರ್ವಸಿದ್ಧಿ ವ್ರತವನ್ನು ಎಲ್ಲರೂ ಮಾಡಬೇಕಾಗಿರುತ್ತೆ. ಆಗ ಖಂಡಿತವಾಗಿಯೂ ಆರಾಮಾಗಿ ಸುಲಭವಾಗಿ ಸಾಲ ತೀರುತ್ತೆ. ಮೂರನೇ ವಿಶೇಷತೆ ತುಂಬ ಸ್ಪೆಷಲ್ ಇದು. ಕೇವಲ 75,000 ಇನ್ವೆಸ್ಟ್ಮೆಂಟಲ್ಲಿ ಪ್ರತಿ ತಿಂಗಳು ಎಲ್ಲರೂ ಹೇಗೆ 2,50,000 ದುಡಿಯುವಂಥದ್ದು, ಅದನ್ನು ನಾನು ನಿಮಗೆ ಅಂಥ ಬಿಸ್ನೆಸ್ಸನ್ನು ಹೇಗೆ ಮಾಡೋದು, ಮಾರ್ಕೆಟಿಂಗ್ ಏನು ಮಾಡಬೇಕು, ಇದನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ. ಕಡೆಯದಾಗಿ ನಾವು ಮಾಡಿರುವ ಈ ಜಗತ್ತಲ್ಲಿ, ಈ ಲೋಕದಲ್ಲಿ ಮಾಡಿರುವ ಕರ್ಮಗಳು ಹಾಗೂ ಇಂದಿನ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ ಮಾಡಿದ ಎಲ್ಲ ಕರ್ಮಗಳನ್ನು ಹೇಗೆ ಕಳ್ಕೊಳ್ಳೋ ನಿವಾರಣೆ ಪಡ್ಕೊಳ್ಳೋ ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಕರ್ಮ ನಿವಾರಣೆನೂ ಮಾಡುತ್ತೇನೆ. ಸೊ ಇವೆಲ್ಲವೂ ಈ ಕಾರ್ಯಾಗಾರದ ವಿಶೇಷತೆಗಳು. ಬರಬೇಕಂತಂದರೆ ಏನೆಲ್ಲ ತರಲಿಕ್ಕಿದೆ ಅಂತ ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಎಲ್ಲರೂ ತೆಗೆದುಕೊಂಡು ಬನ್ನಿ. ಎಲ್ಲರನ್ನು ನೇರವಾಗಿ ಜುಲೈ 27, 2025 ಸಿಗ್ತೇನೆ. ಎಸ್ ಮೇಡಮ್. ಗುರುಗಳೇ, ಇವಾಗ ಕರ್ಮಫಲ ಅಂತ ಹೇಳಿದ್ರೆ ನೀವು ವರ್ಕ್ಶಾಪ್ ಅಲ್ಲಿ ಕೂಡ ಹೇಳ್ತಾ ಇರ್ತೀರಾ, ಹೋದ ಜನ್ಮದ ಕರ್ಮದ ಫಲವನ್ನ ಅನುಭವಿಸಿಯೇ ತೀರ್ಬೇಕು ಅಂತ ಹೇಳಿ. ಆದ್ರೆ ಕರ್ಮಫಲ ಅನುಭವಿಸೋನು ಇವಾಗಿರೋನು ಯಾರೋ ಒಬ್ಬ, ಅವನು ಫಿನಾನ್ಷಿಯಲಿ ಪ್ರಾಬ್ಲಮ್ ಇಂದನೇ ಬದುಕಿ ಸಾಯ್ಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವನು ಯೂನಿವರ್ಸ್ಗೆ ನಾನು ಶ್ರೀಮಂತ ಆಗ್ಬೇಕು ಅಂದ್ರೆ ಆಗ್ತಾನ? ಖಂಡಿತ ಆಗ್ತಾನೆ ಮೇಡಮ್. ಸೊ ಇದೀಗಿರುತ್ತೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ನೋಡಿ. ಈಗ ಯಾರೋ ಒಬ್ರು ಕೊಲೆ ಮಾಡಿರ್ತಾರೆ, ಅವರನ್ನ ಸೆಂಟ್ರಲ್ ಜೈಲ್ಗೆ ಹಾಕಿರ್ತಾರೆ ಅನ್ಕೊಳ್ಳೋಣ. ಸೆಂಟ್ರಲ್ ಜೈಲ್ಗೆ ಹಾಕಿದ್ಮೇಲೆ 10 ವರ್ಷ ಆಗುತ್ತೆ. ಅವರು ಲೈಫ್ ಟೈಮ್ ಕಾರಾಗೃಹದಲ್ಲೇ ಇರಬೇಕು. ಅವ್ರ ಶಿಕ್ಷೆ ಏನು, ಅವ್ರು ಸಾಯೋ ತನಕ ಕಾರಾಗೃಹದಲ್ಲೇ ಇರಬೇಕು, ಅದು ಅವ್ರ ಶಿಕ್ಷೆ. ಬಟ್ 10 ವರ್ಷಗಳ ನೀವು ನೋಡಿದ್ರೆ ಅವನು ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ದಾನೆ, ತುಂಬಾ ಉತ್ತಮ ವ್ಯಕ್ತಿ. ಆಗ ಕಾರಾಗೃಹದಲ್ಲಿ ನಿಯಮಗಳಿದೆಯಂತೆ, ಯಾರು ಉತ್ತಮರಾಗಿರ್ತಾರೋ ಅಂತವ್ರಿಗೆ ಚಾನ್ಸ್ ಕೊಡ್ತಾರಂತೆ. ಕರೆಕ್ಟಾಗಿ ಕೇಳಿದೀರಾ ಇದನ್ನ? ಅದು ಸ್ವಾತಂತ್ರ್ಯ ದಿನ ಆಗಿರ್ಬೋದು, ಇನ್ಯಾವುದೋ ದಿನ ಇದೆ ಅದಕ್ಕೆ, ಅಂತ ದಿನದಲ್ಲಿ ಬಿಡುಗಡೆ ಮಾಡ್ತಾರೆ. ಕರೆಕ್ಟಾ? ಅಲ್ಲ, ಶಿಕ್ಷೆ ಇದ್ದಿದ್ದು ಎಷ್ಟು ದಿನ? ಜೀವನ ಪರ್ಯಂತ ತಾನೇ ಶಿಕ್ಷೆ ಇದ್ದಿದ್ದು. ಇಲ್ಲಾಕ್ ಬಿಟ್ರಿ ನೀವು? ಕರೆಕ್ಟ್ ಅಲ್ವಾ ಮೇಡಮ್? ಖಂಡಿತವಾಗಿಯೂ ನಮ್ಮ ಕರ್ಮಗಳ ಅನುಸಾರವಾಗಿ ಜೀವನ ಪರ್ಯಂತ ಕಷ್ಟಪಡಬೇಕು ಅಂತಾನೆ ಬರೆದಿರುತ್ತೆ. ಬಟ್ ಆದ್ರೆ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಮಹಾಭಾರತದ ಸಮಯದಲ್ಲಿ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ನೀನು ಹಣೆ ಬರಹವನ್ನೇ ತಿದ್ದಬಹುದಾದಂಥ, ಅಳಿಸಿ ಮತ್ತೆ ಬರೆಯಬಹುದಾದಂಥ ಶಕ್ತಿ ನಿನ್ನೊಳಗಡೆ ಇದೆ. ಅದು ಯಾವಾಗ ಅದು ವೃದ್ಧಿಯಾಗುತ್ತೆ, ಸಿದ್ಧಿಯಾಗುತ್ತೆ? ನೀನು ಸಂಕಲ್ಪ ಮಾಡಿದಾಗ, ಇದಾಗಲೇಬೇಕು, ನನ್ನ ಬದಲಾವಣೆ ಆಗಬೇಕು, ನನ್ನ ಕರ್ಮ ಪರಿಹಾರ ಆಗಬೇಕು ಅಂತ ನೀನು ಮನಸ್ಸು ಮಾಡಿದರೆ ಅದು ಸಾಧ್ಯ. ಯಾಕಂತಂದರೆ ನಮ್ಮೊಳಗಡೆ ಇರುವಂಥದ್ದು ಪರಬ್ರಹ್ಮ ಕೇವಲ ಮನುಷ್ಯನಲ್ಲ. ಸಂಪತ್ತಿನ ಬ್ರಹ್ಮಾಸ್ತ್ರ ಅಂತ ಬುಕ್ ಇದೆ. ಏನಿದು ಸಂಪತ್ತಿನ ಬ್ರಹ್ಮಾಸ್ತ್ರ ಅಂತಂದ್ರೆ? ಓಕೆ, ಸೊ ಸಂಪತ್ತಿನ ಬ್ರಹ್ಮಾಸ್ತ್ರ ಯಾರ್ಯಾರು ತೆಗೆದುಕೊಂಡಿದ್ದೀರೋ ಹೇಗೆ ಬರಿಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಕ್ಲಾಸಲ್ಲಿ.
ಸೊ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ನಾವೇನು ಅಂದುಕೊಳ್ತೇವೋ ಅದನ್ನು ಬರೆಯಬಹುದಾದಂಥ ಒಂದು ತಂತ್ರನೇ ಅಂತ ಹೇಳ್ಬೋದು. ಈ ಬ್ರಹ್ಮಾಸ್ತ್ರವನ್ನು ಯಾರು ಬರೀತೀರೋ 63 ದಿನಗಳ ಕಾಲ ನೀವು ಕೋರಿದ್ದು ನಿಮಗೆ ಸಿಗುತ್ತೆ. ಸೊ ದಯವಿಟ್ಟು ಯಾರೆಲ್ಲ ತೆಗೆದುಕೊಂಡು ಹೋಗಿದ್ದೀರೋ ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೂ ಬರಲ್ಲ. ಸೊ ದಯವಿಟ್ಟು ಅದು ಆಶೀರ್ವಾದವಾಗಿರುವಂಥ ಒಂದು ಪುಸ್ತಕ. ನೀವು ಬರೆದ್ರೆ ಮಾತ್ರ, ನೀವು ಸಂಕಲ್ಪದ ರೀತಿ ಕೋರಿದ್ದನ್ನು ನಂಬಿ ಬರೆದ್ರೆ ಮಾತ್ರ ನಿಮಗೆ ಲಭಿಸುತ್ತೆ. ಓಕೆ, ಎನಿವೆ ಇವತ್ತಿನ ಏನೋ ಸಂಚಿಕೆಯಲ್ಲಿ ನಿಮಗೊಂದು ಅದ್ಭುತವಾದ ಟೆಕ್ನಿಕ್ ಕೊಟ್ಬಿಡ್ತೇನೆ. ಮೇಡಮ್ ಕೇಳೋಕ್ಕಿಂತ ಮುಂಚೆ ನಾನೇ ಟೆಕ್ನಿಕ್ ಕೊಟ್ಬಿಡ್ತೇನೆ. ಸೊ ನೀವು ಕೋರಿದ್ದು ಸಿಗ್ಬೇಕಪ್ಪ, ನಿಮಗೆ ಅಂದುಕೊಂಡಿದ್ದಾಗಬೇಕು. ಇದು ನೀವು ಪ್ರತಿದಿನ ಮಾಡ್ಬೋದು. ಸೊ ಹೇಗೂ ಮನೆಯಲ್ಲಿ ಪೂಜೆ ಮಾಡ್ತೀವಿ ನಾವು, ಬೆಳಿಗ್ಗೆ ಒಂದ್ಸಲ ಮತ್ತು ಸಂಜೆ ಒಂದ್ಸಲ ಸಹಜವಾಗಿ ಎಲ್ಲರೂ ಪೂಜೆ ಮಾಡ್ತೀವಲ್ವಾ. ಆ ಪೂಜೆ ಮಾಡೋ ಸಮಯದಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಈ ರೀತಿ ಒಂದು ತಾಮ್ರದ ತಟ್ಟೆಯನ್ನು ಇಟ್ಕೊಳ್ಳಿ. ಆ ತಟ್ಟೆಯಲ್ಲಿ ಅಕ್ಷತೆ ಕಾಳು ನೋಡಿ, ಕಾಣಿಸ್ತಿದೆಯಾ ಅಕ್ಷತೆ ಕಾಳು? ಈ ರೀತಿ ಅಕ್ಷತೆ ಕಾಳಿರಲಿ. ಈ ಅಕ್ಷತೆ ಕಾಳಿನಲ್ಲಿ ನಿಮಗೆ ಏನು ಕೋರಿಕೆ ಇದೆಯೋ ಅದನ್ನು ಬರೀಬೇಕು ಅಂತಂದರೆ ಲಿಟ್ರಲಿ ಏನೋ ಇಂಗ್ಲೀಷಲ್ಲಿ ಬರೆಯೋದು ಅಥವಾ ಕನ್ನಡದಲ್ಲೋ ಅಥವಾ ಭಾಷೆಗಳಲ್ಲಿ ಬರಿತೀವಲ್ವ ನಾವು ಯೂಶ್ವಲಿ, ಆ ರೀತಿ ಬರೆಯೋದು ಅಂತಂತಲ್ಲ. ನೀವು ಮನಸ್ಸಿನಲ್ಲಿ ಅಂದುಕೊಂಡು ಕೇವಲ ನಿಮ್ಮ ಒಂದು ಬೆರಳನ್ನು ಒಳಗಡೆ ಇಟ್ಟರೆ ಸಾಕು. ಉದಾಹರಣೆಗೆ, ನನಗೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಆ ಬಿಸ್ನೆಸ್ಸಲ್ಲಿ ಪ್ರತಿ ತಿಂಗಳು 6 ಲಕ್ಷ ಲಾಭ ಮಾಡಬೇಕು ಅಂತಿರುತ್ತೆ ಅಂದ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ, ಈಗ ಯಾವುದೋ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋರು ಅಥವಾ ಯಾವುದೋ ಒಂದು ಸಮಯದಲ್ಲಿ ಪೂಜೆ ಮಾಡ್ತೀರಲ್ವ, ಆ ಟೈಮಲ್ಲಿ ಇದ್ದಾಗ ನಿಮ್ಮ ಬೆರಳನ್ನು ಈ ತಾಮ್ರದ ತಟ್ಟೆಯಲ್ಲಿರುವ ಅಕ್ಷತೆ ಕಾಳಿನಲ್ಲಿಟ್ಟು ಕೋರ್ಕೊಳ್ಬೇಕು ಮನಸ್ಸಿನಲ್ಲಿ. ನಾನು ಮಾಡುವ ಈ ಹೊಸ ವ್ಯಾಪಾರದಲ್ಲಿ ನನಗೆ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಆದಾಯವು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನಾನು ಮಾಡುವ ಈ ಹೊಸ ವ್ಯಾಪಾರದಲ್ಲಿ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಆದಾಯವು ಸುಲಭವಾಗಿ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಪದೇ ಪದೇ ಕನಿಷ್ಠ 3 ಸಲ ಹೇಳಬೇಕು. ಅದಾಗೆ ಸಂಜೆ ಮತ್ತೆ 3 ಸಲ ಹೇಳಬೇಕು. ಇಷ್ಟು ಮಾಡಿ ಜಸ್ಟ್ ನಿಮ್ಮ ದೇವರ ಕೋಣೆಯಲ್ಲೇ ಇದನ್ನಿಟ್ಟಿರಿ. ನೀವು ನೋಡಿ ಹೇಗೆ ನಿಮಗೆ ಎಲ್ಲವೂ ಫಲಿಸ್ತಾ ಹೋಗುತ್ತೆ ಅಂತೇಳಿ. ಅಂದ್ರೆ ಅದು ಎಷ್ಟು ದಿನ ಮಾಡಬೇಕು? ಸೊ ಇದು ನಿಮಗೆ ಶಾಶ್ವತವಾಗಿ ಮಾಡ್ಬೋದಲ್ವಾ. ನಿಮ್ಗೆ 6 ಲಕ್ಷ ಬರೋ ತನಕ ಮಾಡ್ತಾರೆ, ತದನಂತರ 9 ಲಕ್ಷ ಅನ್ಕೊಳ್ಳಿ, ಅಲ್ಲ ಎಷ್ಟಾದ್ರೂ ಅನ್ಕೊಳ್ಳಿ. ಗುರುಗಳೇ, ಅದು ಅಕ್ಷತೆ ಕಾಳಿದೆಯಲ್ಲ, ಅಂದ್ರೆ ಪ್ರತಿದಿನ ಹೊಸದಾಗಿ ಅದೇನಿಲ್ಲ, ಅದೇ ಅಕ್ಷತೆ ಕಾಳಿರ್ಬೋದು. ತಿಂಗಳಿಗೊಂದ್ಸಲ ಹುಣ್ಣಿಮೆಗೆ ಬದಲಾವಣೆ ಮಾಡಿ ಹೊಸ ಅಕ್ಷತೆ ಕಾಳನ್ನ ಇಡಿ. ಸೊ ಇದರಿಂದ ಏನಾಗ್ತಿದೆ ಅಂತ ಹೇಳ್ತೇನೆ. ನೀವು ಸುಪ್ತ ಚೇತನ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯು ಆರ್ ರೈಟಿಂಗ್ ಅ ಪ್ರೋಗ್ರಾಮ್. ಇಟ್ಸ್ ಲೈಕ್ ಅ ಸಾಫ್ಟ್ವೇರ್. ಸೊ ಯು ಆರ್ ರೈಟಿಂಗ್ ಸಮ್ ಕೋಡಿಂಗ್. ಅದು ಬರೆದ ಹಾಗೆ. ಸೊ ಪ್ರತಿಯೊಂದು ನೀವು ಕೇಳ್ಬೋದು ಕೆಲವರು, ಅದು ಏನು ಬರೀ ಇಲ್ಲಿ ಬರೆದ್ರೆ 6 ಲಕ್ಷ ಬಂದ್ಬಿಡುತ್ತಾ ಅಂತೇಳಿ. ಇಲ್ಲಿ ನಿಜವಾಗ್ಲೂ ಯಾರ ಸಂಕಲ್ಪದ ರೀತಿಯಲ್ಲಿ ಬರೀತಾರೋ ಅವರನ್ನ ಅವರ ಸುಪ್ತ ಚೇತನ ಮನಸ್ಸು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅವರ ಸುಪ್ತ ಚೇತನ ಮನಸ್ಸೇ ಅವ್ರನ್ನ ಪ್ರಶ್ನೆ ಮಾಡುತ್ತೆ, ಅಲ್ಲ ಇಲ್ಲಿ ಬರೀತಿದೀಯಾ, ಮನೇಲಿ ಕೂತಿದೀಯಾ, ನಿನ್ಗೆ ಹೆಂಗೆ 6 ಲಕ್ಷ ಬರುತ್ತೆ? ಇದು ಕಲಿಯುಗ. ಇದು ಎಲ್ಲರೂ ಕ್ರಿಯೆ ಮಾಡಬೇಕು. ದ್ವಾಪರ ಯುಗದಲ್ಲೇ ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾನೆ? ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುಹೋ ಮಾತೆ ಸಂಗೋತ್ಸ್ವ ಕರ್ಮಣೆ. ಪಾರ್ಥ, ಕರ್ಮ ಮಾಡಪ್ಪ. ಸೊ ಎಲ್ಲರೂ ಕರ್ಮ ಮಾಡಲೇಬೇಕು. ಈಗ ನಾನು ಮಾಡ್ತಿರೋದೇನು, ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದೀನಿ, ನನಗೂ ಜೀವನಕ್ಕೆ ಆಗ್ಬೇಕಲ್ವಾ. ವಾಟ್ ಈಸ್ ರಾಂಗ್? ನಾನು ವಿದ್ಯೆ ಹೇಳ್ಕೊಡ್ತಿದ್ದೀನಿ, ಒಂದು ಫೀಸ್ ಚಾರ್ಜ್ ಮಾಡ್ತಿದ್ದೀನಿ. LKG UKG ಪ್ರೀ ಸ್ಕೂಲು ಇಂಥದಕ್ಕೆಲ್ಲ ಲಕ್ಷ ಕಟ್ಟಿ ಹೋಗ್ತವೆ. ಇಂಥ ಒಂದು ದಿವ್ಯ ವಿದ್ಯೆಗೆ, ವಿಶ್ವಜ್ಞಾನಕ್ಕೆ ನಾನು ಚಿಕ್ಕದೊಂದು ಫೀಸು. ನಾನು ಒಂದು ವೇಳೆ ಸ್ಟುಡಿಯೋಗೆ ಬರದೇ ಇದ್ರೆ, ನನಗೂ ಈ ರೀತಿ ಇಂಟರ್ವ್ಯೂ ಮಾಡದೇ ಇದ್ರೆ, ನೀವು ಯಾರೋ ನೋಡಿಲ್ಲ ಅಂತಂದರೆ ನನಗೆ ಹೇಗೆ ಹಣ ಬರುತ್ತೆ? ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಕರ್ಮ. ಇದು ಕ್ರಿಯೆ. ಎವ್ರಿಬಡಿ ಹ್ಯಾವ್ ಟು ಡೂ ಇಟ್. ಬಟ್ ನಾವು ಸತ್ಯ ಲೋಕದಲ್ಲಿ ಇದ್ದಿದ್ರೆ, ಸತ್ಯಯುಗದಲ್ಲಿ ನಾವು ಇದ್ದವರೇ ಆಗಿದ್ದಿದ್ರೆ ಕರ್ಮ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ತಾನಾಗಿಯೇ ಸಿಗ್ತಿತ್ತು. ಅದಕ್ಕೆ ಸ್ವರ್ಗ ಅಂತ ಹೇಳೋದಲ್ಲಿ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ತನ್ನಿಂದ ತಾನೇ ಎಲ್ಲ ಸಿಗುತ್ತೆ. ಇದು ಕರ್ಮಲೋಕವಾಗಿರೋದಕ್ಕೆ ನಾವು ಕರ್ಮ ಮಾಡಲೇಬೇಕು. ಅದು ಹೇಳಿ, ಮಂತ್ರವನ್ನು ಹೇಳಿ ತಂತ್ರ ಮಾಡಿದಾಗ ಸುಲಭ ಆಗುತ್ತೆ 6 ಲಕ್ಷ ದುಡಿಯೋದು. ಇದು ಅದರ ತಾತ್ಪರ್ಯ.